ಸುದ್ದಿ ಏನಂತ ನೋಡ್ತಾ ಹೋಗೋದಾದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೀತಾ ಇದೆ. 22 ಏಪ್ರಿಲ್ನಂದು ಇದೇ ಉಗ್ರರು ಪಹಲ್ಗಾಮ್ನಲ್ಲಿ ಒಂದು ನರಮೇಧ ಮಾಡ್ತಾರೆ. 26 ಮಂದಿಯನ್ನು ಬಲಿ ಪಡೆದುಕೊಳ್ತಾರೆ. ಅದಕ್ಕೆ ಪ್ರತಿಯಾಗಿ ಭಾರತ ಆಪರೇಷನ್ ಸಿಂಧೂರ್ ಅನ್ನುವಂತಹ ಆಪರೇಷನ್ ಅನ್ನು ಕೈಗೆತ್ತಿಕೊಳ್ಳುತ್ತೆ. ಭಾರತ ಏನು ಮಾಡುತ್ತಂತಂದರೆ ಉಗ್ರರ ನೆಲೆಗಳನ್ನು ಮಾತ್ರ ಗುರಿಯಾಗಿಸಿಕೊಂಡು ಸ್ಫೋಟವನ್ನು ಮಾಡುತ್ತೆ, ಬಾಂಬ್ ಬ್ಲಾಸ್ಟ್ ಮಾಡುತ್ತೆ. ಆ ಒಂದು ಪ್ರತಿಯೊಂದು ಬಾಂಬ್ ಬ್ಲಾಸ್ಟ್ನಲ್ಲಿ ನೀವು ಅವರ ಹಿಸ್ಟ್ರಿಯನ್ನು ತೆಗೆದು ನೋಡಿದ್ರೆ ಈಗೇನು ಪಾಕಿಸ್ತಾನ ಹೇಳ್ತಾ ಇದೆಯಲ್ಲ, ನರಿಬುದ್ಧಿ ಪಾಕಿಸ್ತಾನ ವಿಶ್ವದ ಮುಂದೆ ತಾನೊಬ್ಬ ಸಾಚ ಏನು ನಾಟಕ ಮಾಡ್ತಾ ಇದೆಯಲ್ಲ, ಈಗ ಸತ್ತಂತಹ ಪ್ರತಿಯೊಬ್ಬರ ಹಿಸ್ಟ್ರಿಯನ್ನು ತೆಗೆದು ನೋಡಿದ್ರೆ ಅವರೆಲ್ಲರೂ ಕೂಡ ಉಗ್ರರಾಗಿದ್ದಾರೆ. ಬರೀ ಭಾರತ ಮಾತ್ರ ಹೇಳ್ತಾ ಇಲ್ಲ, ಅಲ್ಲಿರುವಂತಹ ಪಾಕಿಸ್ತಾನದ ಪ್ರಜೆಗಳೇ ಕೂಡ ಹೇಳ್ತಾ ಇದ್ದಾರೆ. ಲಷ್ಕರ್ ಎ ತೊಯ್ಬಾ ಸಂಘಟನೆ ಇದೊಂದು ಉಗ್ರ ಸಂಘಟನೆ. ಈಗೆಲ್ಲ ಜೈಷ್ ಎ ಮೊಹಮ್ಮದ್ ಅನ್ನುವಂತಹ ಸಂಘಟನೆ ಅದು ಕೂಡ ಒಂದು ಉಗ್ರ ಸಂಘಟನೆ. ಪಾಕಿಸ್ತಾನಿ ಪ್ರಜೆಗಳೇ ಹೇಳ್ತಾ ಇದ್ದಾರೆ, ಪಾಕಿಸ್ತಾನದಲ್ಲಿ ಇರುವಂತಹ ಇಸ್ಲಾಂ ಧರ್ಮಗುರುಗಳೇ ಹೇಳ್ತಾ ಇದ್ದಾರೆ, ಇವರೆಲ್ಲರೂ ಕೂಡ ಉಗ್ರರು, ಇವರೆಲ್ಲರೂ ಕೂಡ ರಾಕ್ಷಸರು. ಭಾರತ ಮಾಡಿರುವಂತಹ ದಾಳಿ ಚೆನ್ನಾಗಿ ಕರೆಕ್ಟಾಗೇ ಇದೆ ಅನ್ನುವಂತಹ ಸಂದೇಶವನ್ನು ಅನ್ನುವಂತಹ ಮಾತುಗಳನ್ನು ಮತ್ತು ಇದೇ ಶಹಬಾಜ್ ಶರೀಫ್ ವಿರುದ್ಧ ಏನಂತಂದರೆ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ, ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಇನ್ನೊಂದೇನಂತಂದರೆ ಭಾರತ ಯಾವಾಗ ಉಗ್ರರ ನೆಲೆಗಳನ್ನು ಗುರಿಯಾಗಿಸ್ಕೊಂಡು ಸ್ಫೋಟ ಮಾಡುತ್ತೆ, ಆಗ ಪಾಕಿಸ್ತಾನವು ಏನು ಮಾಡುತ್ತೆ ಅಂತಂದರೆ ಕೆಲವೊಂದಿಷ್ಟು ನಾಗರಿಕರನ್ನು ಗುರಿಯಾಗಿಸ್ಕೊಂಡು ದೊಡ್ಡ ಸ್ಫೋಟವನ್ನು ಮಾಡುತ್ತೆ. ಇದೇ ಭಾರತಕ್ಕೂ ಮತ್ತು ಪಾಕಿಸ್ತಾನಕ್ಕೆ ಇರುವಂತಹ ವ್ಯತ್ಯಾಸ. ಪಾಕಿಸ್ತಾನದ ನರಿಬುದ್ಧಿ ಯಾವಾಗ ಭಾರತದ ನಾಗರಿಕರನ್ನು ಗುರಿಯಾಗಿಸ್ಕೊಂಡು ಸ್ಫೋಟ ಮಾಡುತ್ತೋ, ಡ್ರೋನ್ ದಾಳಿಯನ್ನು ಮಾಡುತ್ತೋ, ಕ್ಷಿಪಣಿಯನ್ನು ಹಾರಿಸುತ್ತೋ, ಆಗ ವಿಶ್ವಕ್ಕೆ ಮತ್ತು ವಿಶ್ವದ ಮುಂದೆ ಮತ್ತೆ ಪಾಕಿಸ್ತಾನ ಬೆತ್ತಲಾಗಿ ನಿಂತ್ಕೊಂಡು ಬಿಟ್ಟಿದೆ. ಇಷ್ಟೆಲ್ಲ ಆದರೂ ಕೂಡ ಭಾರತ ಸಂಯಮದಿಂದನೇ ನಡೆದುಕೊಳ್ತಾ ಇತ್ತು. ಯಾವಾಗ ಅದರ ಅತಿರೇಕ ಮಾಡುತ್ತೋ ಪಾಕಿಸ್ತಾನ, ಪ್ರತಿಯೊಂದು ಕ್ಷಿಪಣಿಗಳನ್ನು ಇದೇ ಪಾಕಿಸ್ತಾನ ಸೈನಿಕರನ್ನು ಗುರಿಯಾಗಿಸ್ಕೊಂಡು ಕ್ಷಿಪಣಿ ದಾಳಿ ಮಾಡುತ್ತೆ, ಉಗ್ರರನ್ನು ಗುರಿಯಾಗಿಸ್ಕೊಂಡು ಕ್ಷಿಪಣಿ ದಾಳಿ ಮಾಡುತ್ತೆ ಭಾರತ. ಆದರೆ ಇದೆಲ್ಲವನ್ನು ನೋಡಿಬಿಟ್ಟು ಈಗ ಪಾಕಿಸ್ತಾನ ಶಾಂತಿ ಜಪ ಮಾಡ್ತಾ ಇದೆ. ಈಗಾಗಲೇ ಏನಂತಂದರೆ ಪಾಕಿಸ್ತಾನ ಇವತ್ತು ನಿರ್ಣಯವನ್ನು ತೆಗೆದುಕೊಳ್ತಾರೆ ಅಂತಂದರೆ, ಈಗಾಗಲೇ ಪಾಕಿಸ್ತಾನದ ಜೊತೆಗೆ ಇಂದು ಭಾರತ ಮತ್ತು ಪಾಕ್ ಸೇನಾಪಡೆ ಕದನ ವಿರಾಮ ಮಾತುಕತೆ ಇರಲಿದೆಯಂತೆ. ಮೊನ್ನೆ ಅಷ್ಟೇ ಶನಿವಾರ ಮಾತುಕತೆ ಮಾಡಿ 3 ಅವರೂ ಆಗಿಲ್ಲ, 3 ಗಂಟೆನೂ ಆಗಿಲ್ಲ, ಆ ಕಡೆಯಿಂದ ಡ್ರೋನ್ ದಾಳಿಯನ್ನು ಮಾಡುತ್ತೆ ಇದೇ ಪಾಕಿಸ್ತಾನ. ಸೊ ಹೀಗಾಗಿ ಇವತ್ತು ಭಾರತ ಮತ್ತು ಪಾಕಿಸ್ತಾನ ಸೇನಾಪಡೆಯ ಜೊತೆಗೆ ಕದನ ವಿರಾಮದ ಬಗ್ಗೆ ಒಂದು ಮಾತುಕತೆಯನ್ನು ನಡೆಸಲಿದ್ದಾರಂತೆ. ಭಾರತ ಮತ್ತು ಪಾಕಿಸ್ತಾನದ ಸೇನಾ ಕಾರ್ಯಾಚರಣೆಗಳ ಮಹಾನಿರ್ದೇಶಕರ ನಡುವೆ ಸೋಮವಾರ ಕದನ ವಿರಾಮದ ಭವಿಷ್ಯದ ಕುರಿತು ಮಾತುಕತೆ ನಿಗದಿಯಾಗಿದೆ. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಹಾಟ್ಲೈನ್ನ ಮೂಲಕ ಈ ಸಭೆಯನ್ನು ಮಾಡಲಿದ್ದಾರಂತೆ. ಇದೀಗ ನಡೆಯಲಿರುವಂತಹ ಮಾತುಕತೆಯಲ್ಲಿ ಕದನ ವಿರಾಮದ ಮರುಜಾರಿ ಸದ್ಯದ ಪರಿಸ್ಥಿತಿ ಮತ್ತು ಗಡಿಯಲ್ಲಿನ ಪ್ರಸ್ತುತ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವ ಕ್ರಮಗಳ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಶನಿವಾರವಷ್ಟೇ ಕದನ ವಿರಾಮದ ಬಗ್ಗೆ ಏನು ಪ್ರಸ್ತಾಪದೊಂದಿಗೆ ಪಾಕಿಸ್ತಾನದ ಸೇನಾ ಅಧ್ಯಕ್ಷರಿದ್ರಲ್ಲ, ಭಾರತದ ಸೇನಾಧ್ಯಕ್ಷರ ಜೊತೆಗೆ ಸಂಪರ್ಕ ಮಾಡಿದರು. ಇದರ ಬೆನ್ನಲ್ಲೇ ಸಂಜೆ 5 ಗಂಟೆಗೆ ಸಮರ ವಿರಾಮವನ್ನು ಜಾರಿಗೊಳಿಸಲಾಗಿತ್ತು. ಅದಾದ ನಂತರ ಮತ್ತೆ ಅವರು ಏನು ಮಾಡ್ತಾರೆ ಅಂತಂದರೆ ತನ್ನ ನರಿಬುದ್ಧಿಯನ್ನು ತೋರಿಸ್ಕೊಂಡು ಹೋಗಿಬಿಡ್ತಾರೆ. ಆದರೆ ಇವತ್ತೇನಾಗಿದೆ ಅಂತಂದರೆ ಇವತ್ತು 12 ಗಂಟೆ ಸುಮಾರಿಗೆ ಭಾರತದ ಮತ್ತು ಪಾಕಿಸ್ತಾನದ ನಡುವೆ ಇರುವಂತಹ ಇಬ್ಬರೂ ಕೂಡ ಮಾತುಕತೆಯನ್ನು ನಡೆಸಲಿದ್ದಾರಂತೆ. ಏನಂತಂದರೆ ಏನು ಶಾಂತಿ ಸ್ಥಾಪನೆ ಮಾಡೋಣ, ಸುಮ್ಮನೆ ಯಾಕೆ ಜಗಳ ಆಡಬೇಕು ಅಂತ. ಹಾಗಾದರೆ ಕದನ ವಿರಾಮಕ್ಕೆ ಕಾರಣ ಏನು? ಕದನ ವಿರಾಮ ಯಾಕೆ ಸೋಲನ್ನು ಒಪ್ಪಿಕೊಂಡು ಪಾಕಿಸ್ತಾನ ಶರಣಾಗ್ತಾ ಇದೆ? ಯಾಕೆ ಶಾಂತಿ ಸ್ಥಾಪನೆಯನ್ನು ಮಾಡ್ತಾ ಇದೆ? ಭಾರತ ಯಾವಾಗಲೂ ಕೂಡ ಶಾಂತಿ ಸ್ಥಾಪನೆಯಲ್ಲಿ ಮುಂಚೂಣಿಯಲ್ಲಿರುವಂತಹದ್ದು. ಇಲ್ಲೂ ಕೂಡ ಅಷ್ಟೇ ಶಾಂತಿಯಿಂದಲೇ ಯುದ್ಧವನ್ನು ಮಾಡ್ತಾ ಇದ್ರು. ಆದರೆ ಇದೇ ಕುತಂತ್ರಿ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನು ತೋರಿಸಿ ರಕ್ತಪಾತವನ್ನು ಮಾಡಿದೆ. ಈಗ ಕದನ ವಿರಾಮಕ್ಕೆ ಕಾರಣವಾಗಿದ್ಯಾಕೆ? 2 ಹೈಲೈಟ್ಗಳಿದ್ದಾವೆ. ಕದನ ವಿರಾಮಕ್ಕೆ ಪಾಕಿಸ್ತಾನ ಒಪ್ಕೊಂಡಿದ್ದಾದರೂ ಯಾಕೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಪಾಕ್ ಸೇನೆಯ ಕೇಂದ್ರ ಕಚೇರಿ ಇರುವಂತಹ ರಾವಲ್ಪಿಂಡಿಯ ಮೇಲೂ ಭಾರತ ದಾಳಿ ಮಾಡಿತ್ತು. ಒಂದು ದಾಳಿಯಂತೂ ಆ ದೇಶದ ಸೇನಾ ಮುಖ್ಯಸ್ಥರ ಮನೆಯಿಂದ 10 ಕಿಲೋಮೀಟರ್ ದೂರದವರೆಗೂ ಹೋಗಿತ್ತು. ಜೊತೆಗೆ ಆ ಸ್ಥಳ ಪಾಕ್ ಅಣುವಸ್ತ್ರ ನಿರ್ವಹಣೆಯ ಕಮಾಂಡ್
ಕಮಾಂಡ್ ಕೇಂದ್ರದ ಸನಿಹದಲ್ಲೇ ಇತ್ತು. ತಾನು ಅಣ್ವಸ್ತ್ರವನ್ನು ರಹಸ್ಯವಾಗಿಟ್ಟಿರುವ ಕಿರಾನ ಬೆಟ್ಟಕ್ಕೂ ಭಾರತ ಮುಂದಿನ ಹಂತದಲ್ಲಿ ದಾಳಿ ಮಾಡಬಹುದು ಅನ್ನುವಂತಹ ಮಾಹಿತಿ ಸಿಕ್ಕಿತ್ತು. ಇದರಿಂದ ಬೆಚ್ಚಿ ಬಿದ್ದಿರುವಂತಹ ಪಾಕಿಸ್ತಾನ ಕದನ ವಿರಾಮಕ್ಕಾಗಿ ಅಮೆರಿಕದ ಅಂಗಲಾಚಿತ್ತು. ಅಮೆರಿಕ ಭಾರತದ ಮೇಲೆ ಒತ್ತಡವನ್ನು ಹೇರಿತ್ತು. ಯಾವಾಗ ಪಾಕಿಸ್ತಾನ ತನ್ನ ನರಿಬುದ್ಧಿ ತೋರಿಸುತ್ತಲ್ಲ, ಭಾರತ ಇಸ್ಲಾಮಾಬಾದ್, ರಾವಲ್ಪಿಂಡಿ ಮತ್ತು ಕರಾಚಿ ಒಳಗಡೆ 100-150 ಕಿಲೋಮೀಟರ್ ಒಳಗಡೆ ಹೋಗಿ ಹೊಡೆದುರುಳಿಸಿದೆ. ಕೆಲವೊಂದಿಷ್ಟು ವಾಯು ನೆಲೆಗಳನ್ನು ಧ್ವಂಸ ಮಾಡಿದೆ ಭಾರತೀಯ ಸೇನೆ. ಸೊ ಇದು ಯಾವಾಗ, ಅದು ಎಷ್ಟರ ಮಟ್ಟಿಗೆ ಅಂತಂದರೆ ಅಲ್ಲಿನ ವಾಯುಸೇನಾ ಮುಖ್ಯಸ್ಥ ಇದ್ದಾನಲ್ಲ, ಅವನು ಮನೆಯಿಂದ 10 ಕಿಲೋಮೀಟರ್ ದೂರದವರೆಗೆ ಹೋಗಿ ಭಾರತ ಬಾಂಬ್ ಬ್ಲಾಸ್ಟ್ ಮಾಡಿದೆ. ಇದಿಷ್ಟೇ ಅಲ್ಲದೆ ತನ್ನ ಹತ್ರ ಪರಮಾಣು ಶಸ್ತ್ರಾಸ್ತ್ರ ಇದೆ, ಪರಮಾಣು ಬಾಂಬ್ ಇದೆ ಅಂತ ಬೀಕೊಳ್ತಾಗಿತ್ತಲ್ಲ, ಅದನ್ನು ಎಲ್ಲಿಟ್ಟಿದೆ ಅಂತಂದರೆ ಅದನ್ನು ರಹಸ್ಯವಾಗಿ ಕಿರಾನ ಬೆಟ್ಟದಲ್ಲಿ ಇಟ್ಟಿದೆ ಇದೇ ಪಾಕಿಸ್ತಾನ. ಆ ಕಿರಾನ ಬೆಟ್ಟದ ನೆಕ್ಸ್ಟ್ ಟಾರ್ಗೆಟ್, ಈಗೆಲ್ಲ ಮುಖ್ಯಸ್ಥರು ರಾವಲ್ಪಿಂಡಿ ಆಯಿತು, ವಾಯುಸೇನೆಗಳ ದಾಳಿ ಆಯಿತು, ಸೇನಾ ಮುಖ್ಯಸ್ಥನ ಮನೆ ಮೇಲೂ ದಾಳಿಗೆ ಯತ್ನ ಆಯಿತು. ಅಷ್ಟೇ ಅಲ್ಲ, ಪ್ರಧಾನಿ ಶಹಬಾಜ್ ಶರೀಫ್ ಮನೆಗೆ 20 ಕಿಲೋಮೀಟರ್ ದೂರದಲ್ಲಿ ಇರುವಾಗಲೇ ಒಂದು ಬಾಂಬ್ ಸ್ಫೋಟ ಮಾಡುತ್ತೆ ತನ್ನ ಮೇಲೆ. ಅಂದರೆ ಡೈರೆಕ್ಟಾಗಿ ಮಾಡಲ್ಲ, ಸಂದೇಶವನ್ನು ಕೊಡುತ್ತೆ, ಎಚ್ಚರಿಕೆಯನ್ನು ಕೊಡುತ್ತೆ ಭಾರತೀಯ ಸೇನೆ. ಈಗ ಅದರ ನೆಕ್ಸ್ಟ್ ಟಾರ್ಗೆಟ್ ಏನಂತಂದರೆ, ನಾವೇನು ಪಾಕಿಸ್ತಾನ ಅಣುಬಾಂಬನ್ನು ಮುಚ್ಚಿಟ್ಟಿದೆಯಲ್ಲ ಬೆಟ್ಟದಲ್ಲಿ, ಕಿರಾನ ಬೆಟ್ಟದಲ್ಲಿ ಬಚ್ಚಿಟ್ಟಿದೆಯಲ್ಲ, ಅದರ ಪಕ್ಕದಲ್ಲೇ ಅದರ ಮೇಲೇ ದಾಳಿ ಮಾಡುತ್ತೆ ಎನ್ನುವಂತಹ ಸಂದೇಶ, ಒಂದು ಅಲರ್ಟ್ ಮೆಸೇಜ್ ಪಾಕಿಸ್ತಾನಕ್ಕೆ ಹೋಗಿದೆ. ಅದಕ್ಕೋಸ್ಕರ ಪಾಕಿಸ್ತಾನ ಅಮೆರಿಕದ ಮೇಲೆ ಒತ್ತಡ ಹೇರುತ್ತೆ. ಕದನ ವಿರಾಮ ನೀವು ಘೋಷಿಸಲೇಬೇಕು ಅನ್ನುವಂತಹ ಒತ್ತಡವನ್ನು ಭಾರತಕ್ಕೆ ಹೇರಿಸುತ್ತೆ. ಸೊ ಇದು ಒಂದು ಕಾರಣ. ಇನ್ನು ಮುಂದಿನ ಕಾರಣ ಏನಂತಂದರೆ, ಭಾರತ ಶುಕ್ರವಾರ ರಾತ್ರಿ ಪಾಕಿಸ್ತಾನದ 4 ವಾಯು ನೆಲೆಗಳ ಮೇಲೆ ದಾಳಿ ಮಾಡಿ ಧ್ವಂಸ ಮಾಡಿತ್ತು. ಇಂಥ ದಾಳಿಯನ್ನು ಪಾಕ್ ನಿರೀಕ್ಷೆ ಮಾಡಿರಲಿಲ್ಲ. ಭಾರತವನ್ನು ಎದುರಿಸುವುದಕ್ಕೆ ಅಣ್ವಸ್ತ್ರಗಳ ಬಳಕೆ ಬಗ್ಗೆ ಪಾಕಿಸ್ತಾನದಲ್ಲಿ ಚರ್ಚೆ ಆರಂಭವಾಗಿತ್ತು. ಯುದ್ಧ ಕೈಮೀರಿ ಹೋಗ್ತಾ ಇದೆ ಅನ್ನುವುದನ್ನು ಅರಿತಂತಹ ಅಮೆರಿಕ ಮಧ್ಯಪ್ರವೇಶಿಸಿ ಕದನ ವಿರಾಮಕ್ಕೆ ಸೂಚಿಸಿತ್ತು. ಭಾರತದ ಜೊತೆಗೆ ಮೊದಲು ಮಾತನಾಡುವುದಕ್ಕೆ ಪಾಕ್ಗೆ ತಾಕೀತು ಮಾಡಿತ್ತು. ಯಾವಾಗ 4 ವಾಯುಸೇನೆಗಳ ಮೇಲೆ ದಾಳಿ ಮಾಡುತ್ತೋ ಭಾರತ, ಆವಾಗ ಪಾಕಿಸ್ತಾನ ಇದನ್ನು ಊಹೆಯೂ ಕೂಡ ಮಾಡ್ಕೊಂಡಿರಲಿಲ್ಲ. ಭಾರತ ಇಷ್ಟು ಹಿಂಗೆ ದಾಳಿ ಮಾಡತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಂತಂದರೆ ಮೊದಲಿಂದನೂ ಶಾಂತಿಪ್ರಿಯ ರಾಷ್ಟ್ರ ಅಲ್ವಾ ಭಾರತ, ಇಷ್ಟೆಲ್ಲ ಏನೂ ಮಾಡಲ್ಲ ಅಂತ ಪಾಕಿಗಳು ಅಂದ್ಕೊಂಡಿದ್ರು. ಆದರೆ ಈ ಸರ್ತಿ ಹಂಗಲ್ಲ. ಯಾಕಂತಂದರೆ ಈಗ ಅಮಾಯಕರನ್ನು ಬಲಿ ಪಡೆದುಕೊಂಡಿದೆ. ಆಪರೇಷನ್ ಸಿಂಧೂರ, ಯಾರ್ಯಾರು ಸಿಂಧೂರವನ್ನು ಅಳಿಸಿದ್ದಾರಲ್ಲ ಉಗ್ರರು, ಅವರಿಗೆ ಉತ್ತರವನ್ನು ಕೊಡಬೇಕು, ಪ್ರತ್ಯುತ್ತರವನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಭಾರತೀಯ ಸೇನೆ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿತ್ತು. ಯಾವಾಗ ರಾವಲ್ಪಿಂಡಿ, ಇಸ್ಲಾಮಾಬಾದ್ ಮತ್ತು ಕೆಲವೊಂದಿಷ್ಟು ಪ್ರದೇಶಗಳ ಮೇಲೆ ಅಂದರೆ 4 ವಾಯು ನೆಲೆಗಳನ್ನು ಧ್ವಂಸ ಮಾಡುತ್ತೋ ಭಾರತ, ಆವಾಗ ಪಾಕಿಸ್ತಾನಕ್ಕೆ ನಡುಕ ಹುಟ್ಟುತ್ತೆ. ಇನ್ನು ಮುಂದೆ ಹೆಂಗಪ್ಪ ಅನ್ನುವಂತಹ ಭಯ ಶುರುವಾದ ತಕ್ಷಣ ಪಾಕಿಸ್ತಾನ ಅಮೆರಿಕಾಗೆ ಫೋನ್ ಮಾಡಿ, ನೀವು ಯುದ್ಧವನ್ನು ನಿಲ್ಲಿಸಬೇಕು, ಇಲ್ಲ ಅಂತಂದರೆ ನಾವು ಸತ್ತೇ ಹೋಗ್ತೀವಿ, ನಮ್ಮ ದೇಶವನ್ನು ನಿರ್ನಾಮ ಮಾಡಿಬಿಡತ್ತೆ ಭಾರತ. ಇದನ್ನು ಅಲ್ಲಿನ ಸಂಸದರು ಕೂಡ ಹೇಳಿದ್ದಾರೆ, ಕಣ್ಣೀರು ಹಾಕಿದ್ದಾರೆ. ಯಾರು ಪಾಕಿಸ್ತಾನ ಸಂಸದರು ಶಹಬಾಜ್ ಶರೀಫ್ಗೆ, ಇನ್ನು ಮುಂದೆ ನೀವು ಯುದ್ಧ ಮಾಡೋಕ್ಕೆ ಹೋಗಬೇಡಿ, ಭಾರತ ಈಗ ಬಲಿಷ್ಠ ರಾಷ್ಟ್ರಗಳ ಪಟ್ಟಿಯಲ್ಲಿ ಸೇರಿಕೊಂಡಿದೆ, ಭಾರತದ ಹತ್ರ ತುಂಬ ದೊಡ್ಡ ದೊಡ್ಡ ವೆಪನ್ಸ್ ಇದ್ದಾವೆ, ಬಲಿಷ್ಠ ಸಾಮರ್ಥ್ಯವಿರುವಂತಹ ವೆಪನ್ಸ್ಗಳಿದ್ದಾವೆ, ಒಂದೇ ಒಂದು ಟ್ರಿಗರ್ ಒತ್ತಿದ್ರೆ ಸಾಕು, ಒಂದೇ ಒಂದು ಬಟನ್ ಒತ್ತಿದ್ರೆ ಸಾಕು, ಪಾಕಿಸ್ತಾನ ನಿರ್ನಾಮ ಆಗುತ್ತೆ. ಈಗಾಗಲೇ ಬಲೂಚಿ ಲಿಬರೇಷನ್ ಆರ್ಮಿ ಈಗಾಗಲೇ ತನ್ನ ದೇಶವನ್ನು ಏನಂತಂದರೆ ಸ್ವತಂತ್ರ ಅಂತ ಮಾಡಿಕೊಂಡಿದೆ. ಆ ಕಡೆ ಖೈಬರ್ ಪಖ್ತೂನ್ಖ್ವಾದಲ್ಲಿ ತೆಹರೀಕೆ ತಾಲಿಬಾನ್ ಅವರು ನಮ್ಮನ್ನು ಅಟ್ಟಾಡಿಸ್ಕೊಂಡು ಹೊಡಿತಾ ಇದ್ದಾರೆ. ಪಾಕಿಸ್ತಾನದ ಸೇನೆಯಲ್ಲಿ ಕ್ಷಣಕ್ಕೂ ಕಮ್ಮಿ ಆಗ್ತಾ ಇದೆ, ಸೈನ್ಯದ ಬಲ ಕಮ್ಮಿ ಆಗ್ತಾ ಇದೆ. ನೀವು ಹಿಂಗೆ ಮಾಡ್ತಾ ಹೋದರೆ ನಾವು ಯುದ್ಧ ಸೋಲೋದಲ್ಲ, ನಾವು ಪಾಕಿಸ್ತಾನವನ್ನು ಮಾರಿಯೇ ಬಿಡಬೇಕಾಗತ್ತೆ, ಎಲ್ರಿಗೂ ಕೂಡ ನಾವು ಮಾರಿಬಿಡಬೇಕಾಗತ್ತೆ. ಸೊ ಹೀಗಾಗಿ ಈ ಯುದ್ಧವನ್ನು ನಿಲ್ಲಿಸಿ ಅಂತ ಶಹಬಾಜ್ ಶರೀಫ್ನ ಸಂಸದರು ಶಹಬಾಜ್ ಶರೀಫ್ಗೆ ಬುದ್ಧಿವಾದ ಹೇಳಿದ ತಕ್ಷಣ ಶಹಬಾಜ್ ಶರೀಫ್ ಅಮೆರಿಕಾಗೆ ಹೋಗಿ ಫೋನ್ ಮಾಡ್ತಾನೆ. ಏನಂತಂದರೆ, ಭಾರತ ಹೀಗೆಲ್ಲ ಮಾಡ್ತಾ ಇದೆ ಸರ್, ಒಂದು ಸ್ವಲ್ಪ ನೋಡಿ ಅಂತ. ಆದರೂ ಕೂಡ ಅಷ್ಟೆಲ್ಲ ಆದ ನಂತರ ಏನು ಮಾಡಿದೆ ಅಂತಂದರೆ,